ಹೆಲೋ ಫ್ರೆಂಡ್ಸ್, ನಾನಿವತ್ತು ಬಂದಿರುವಂಥ ಪ್ಲೇಸ್ ರಾಮೇಶ್ವರಂ ಕೆಫೆ. ಇದು ಬೊಮ್ಮಸಂದ್ರದಲ್ಲಿ ಲೊಕೇಟೆಡ್ ಆಗಿರುತ್ತದೆ. ಈ ಕೆಫೆಗೆ ಬರ್ತಿರುವಾಗಲೇ ಒಂದು ಟೆಂಪಲ್ ವೈಬ್ಸ್ ಕೊಡ್ತದೆ. ನೀವು ಜಸ್ಟ್ ನೋಡ್ಬೋದು, ಎಂಟ್ರೆನ್ಸಲ್ಲೇ ದೇವರ ಮೂರ್ತಿಗಳು ನೋಡ್ಬೋದು, ಗಣಪತಿ ಆಗಿರ್ಬೋದು, ಶಿವಂದಾಗಿರ್ಬೋದು. ಅದಲ್ಲದೆ ಈ ದನದ ಕರುಗಳನ್ನು ಇಲ್ಲಿಟ್ಟಿದ್ದಾರೆ. 4 ದನದ ಕರುಗಳು ಇಲ್ಲಿ ಇದೆ. ಅದಕ್ಕೆ ಸಪ್ರೇಟ್ ಆಗಿರುವಂಥ ಒಂದು ಮನೆ ಮಾಡಿದ್ದಾರೆ. ಎಷ್ಟು ಸಖತ್ತಾಗಿದೆ ಅಂತ ಹೇಳಿದರೆ, ಈ ಕೆಫೆನೇ ಇಷ್ಟು ಚೆನ್ನಾಗಿರಬೇಕಾದ್ರೆ ಇಲ್ಲಿಯ ಫುಡ್ ಎಷ್ಟು ಚೆನ್ನಾಗಿರಲ್ಲ ಹೇಳಿ. ಆ್ಯಕ್ಚುಲಿ ಈ ಕೆಫೆ ದೋಸೆಗೇ ಫೇಮಸ್. ಇಲ್ಲಿ ವೆರೈಟಿ ದೋಸೆ ನೋಡ್ಬೋದು. ನಾನು ಆ್ಯಕ್ಚುಲಿ ಒಂದು ವೆರೈಟಿ ದೋಸೆ ತಗೊಂಡೆ. ಹಾಗೆ ನಾನು ಫ್ರೆಂಡ್ ಬಂದಿದ್ವಿ. ಸೊ ದೋಸೆ ಜೊತೆ ಒಂದು ಟೀ. ಬಟ್ ಟೇಸ್ಟ್ ಅಂತೂ ಸಖತ್ತಾಗಿದೆ. ಅದು ಅಂತೂ ನೋಡಬೇಕಿದ್ರೇ ಗೊತ್ತಾಗ್ತದೆ. ತುಪ್ಪದಲ್ಲಿ ಮುಳುಗಿರ್ತದೆ. ತುಪ್ಪದಲ್ಲಿ ಮಾಡಿರೋಂಥ ದೋಸೆ. ಅದರಲ್ಲೂ ಇಲ್ಲಿ ಅನ್ನ ಛತ್ರ ಅಂತ ಸಪ್ರೇಟಾಗಿ ಮಾಡಿದ್ದಾರೆ. ಕೂತ್ಕೊಂಡು ಊಟ ಮಾಡೋದು. ವೆರೈಟಿ ಐಟಮ್ಸ್ ಇರ್ತದೆ. ಟೆಂಪಲಲ್ಲೆಲ್ಲ ಯಾವ ಥರ ಫುಡ್ ಇರ್ತದೆ ಅದೇ ರೀತಿ ಫುಡ್ ಇರ್ತದೆ. ಒಳಗಡೆ ಇಲ್ಲೆಲ್ಲ ನೋಡ್ಬೋದು, ಟೆಂಪಲಿದ್ದು ದೇವರದ್ದೊಂದು ಸ್ಟ್ಯಾಚು ಹಾಕಿದ್ದಾರೆ. ಡೈಲಿ ಇಲ್ಲಿ ಪೂಜೆ ಮಾಡ್ತಾರೆ. ಆಮೇಲೆ ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಒಂದ್ಸಲ ಬಂದು ವಿಸಿಟ್ ಮಾಡಿ. ಇದು ಬ್ಯಾಂಗ್ಳೂರಲ್ಲಿರುವ ಬೊಮ್ಮಸಂದ್ರದಲ್ಲಿ ಲೊಕೇಟೆಡ್ ಆಗಿದೆ. ಸೊ ವಿಸಿಟ್ ಮಾಡಿ. ಬಾಯ್.